ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಭಾರತ್ ರೆಡ್ಡಿಗೆ ಬಿಗ್ ಶಾಕ್. ಬಳ್ಳಾರಿ ಫೈರಿಂಗ್ ರಾಜಕಾರಣದಲ್ಲಿ ಬಹುದೊಡ್ಡ ಬೆಳವಣಿಗೆ ಆಗ್ತಾ ಇದೆ. ಈಗ ಯಾರ ಗನ್ನಿಂದ ಬಂದಿದ್ದು ಪೊಲೀಸರ ಗನ್ನಿಂದಾನ, ಭಾರತ್ ರೆಡ್ಡಿ ಕಡೆಯವರ ಗನ್ನಿಂದ ಬಂತ, ಜನಾರ್ದನ್ ರೆಡ್ಡಿ ಅವ್ರ ಕಡೆಯಿಂದ ಬಂತ ಅನ್ನುವಂಥ ಡೌಟ್ಸ್ ಇತ್ತಲ್ವಾ. ಅಲ್ಲಿ ದೃಶ್ಯದ ಮೇಲೆ ವಿಡಿಯೋ ವೈರಲ್ ಆಗಿದ್ರ ಮೇಲೆ ಚರ್ಚೆಗಳಾಗ್ತಿತ್ವಲ್ಲ. ಈಗ ನೋಡಿ, ಸ್ಫೋಟಕ ಸಾಕ್ಷಿಯೇ ರಿವೀಲ್ ಆಗಿದೆ. ಭಾರತ್ ರೆಡ್ಡಿ ಮತ್ತು ಕಾಂಗ್ರೆಸ್ಗೆ ಬಹುದೊಡ್ಡ ಆಘಾತ ಎದುರಾಗಿದೆ. ಬಳ್ಳಾರಿ ರಾಜಕಾರಣದಲ್ಲಿ ಮಹತ್ವದ ಬೆಳವಣಿಗೆ. ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಆಲ್ರೆಡಿ ಈ ಬಗ್ಗೆ ನಿಮ್ಮ ಮುಂದೆ ರಿಪೋರ್ಟ್ ಇಟ್ಟಿದ್ದೀವಿ. ಒಂದು ವಿಡಿಯೋ ವೈರಲ್ ಆಗಿ ಅದರ ಆಧಾರದ ಮೇಲೆ ಬಹುತೇಕ ಸತೀಶ್ ರೆಡ್ಡಿ ಗನ್ಮ್ಯಾನ್ ಕಡೆಯಿಂದ, ಅಂದರೆ ಭಾರತ್ ರೆಡ್ಡಿ ಆಪ್ತನ ಗನ್ಮ್ಯಾನ್ ಕಡೆಯಿಂದಾನೇ ಸಿಡಿದಿದ್ದು ಅಂತ ನಿನ್ನೆ ಎಲ್ಲ ಚರ್ಚೆ ಮಾಡಲಾಯಿತು. ಮತ್ತು ADGP ಕೂಡ ಅದೇ ರೀತಿಯ ಹಿಂಟ್ ಕೊಟ್ಟಿದ್ರು. ಅಧಿಕಾರಿಗಳ ಮಾಹಿತಿ ಪ್ರಕಾರ ಜನಾರ್ದನ್ ರೆಡ್ಡಿ ಕಡೆಯವರಿಂದ ಹಾರಿದ ಗುಂಡಲ್ಲ ಅದು ಅಂತ. ಬಟ್ ಇನ್ವೆಸ್ಟಿಗೇಷನ್ ಮಾಡ್ತಿದ್ದೀವಿ, ಎಲ್ಲ ಗನ್ಮ್ಯಾನ್ಗಳ ಗನ್ನು ಬುಲೆಟು ಮ್ಯಾಚ್ ಮಾಡ್ತಿದ್ದೀವಿ ಅಂತ ಹೇಳಿದ್ರಲ್ವ. ದೃಶ್ಯದಲ್ಲೇನಿತ್ತು, ಜನಾರ್ದನ್ ರೆಡ್ಡಿ ಬರ್ತಿದ್ದಂಗೆ ಜನಾರ್ದನ್ ರೆಡ್ಡಿ ಮನೆ ಕಡೆಗೂ ಒಂದು ಸುತ್ತಿನ ಗುಂಡನ್ನು ಹಾರಿಸಿದ್ದಾರೆ. ಅವ್ರ ಮನೆ ಕಿಟಕಿ ಒಡೆದಿದೆ ಅನ್ನೋದು ಆ ವಿಡಿಯೋದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡಿ ವೈರಲ್ ಆಯಿತು. ಸೊ ಈಗ ಸತ್ಯ ಹೊರಬಂತಲ್ಲ ಅಂತಂದರು. ಅದು ಸಾಲಿಲ್ಲ ಅಂದರೆ ನೋಡಿ, ಈಗ ಸ್ಫೋಟಕವಾದ ಸಾಕ್ಷಿಯೇ ಹೊರಬೀಳ್ತಿದೆ. ಉನ್ನತ ಮೂಲಗಳ ಮಾಹಿತಿಯ ಪ್ರಕಾರ ಗುರುವಾರ ರಾತ್ರಿ ಸಂಭವಿಸಿದ ಘರ್ಷಣೆಯಲ್ಲಿ ಮೃತಪಟ್ಟ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಅವರ ದೇಹದಲ್ಲಿ ಏನು ಒಳ ಹೊಕ್ಕಿತ್ತಲ್ಲ ಗುಂಡು, ಆ ಗುಂಡನ್ನ ಪರಿಶೀಲನೆ ಮಾಡಿದ್ದಾರೆ. ಈಗ ಮರಣೋತ್ತರ ಪರೀಕ್ಷೆಯಲ್ಲಿ ಸ್ಫೋಟಕ ಸಾಕ್ಷಿ ಹೊರಬಿದ್ದಿದೆ. ದೇಹದಲ್ಲಿ ಪತ್ತೆಯಾದ ಗುಂಡು ಬಳ್ಳಾರಿ ನಗರದ ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ ಕಡೆಯ ಖಾಸಗಿ ಅಂಗರಕ್ಷಕರದ್ದೇ ಅನ್ನೋದು ಸ್ಪಷ್ಟವಾಗಿದೆ. ಪೊಲೀಸ್ ಇಲಾಖೆ ನಿಕಟ ಮೂಲಗಳಿಂದ ಖಚಿತ ಮಾಹಿತಿ ಈಗ ಹೊರಗಡೆ ಬೀಳ್ತಿರೋದು. ರಾಜಶೇಖರ್ ಶವದ ಮರಣೋತ್ತರ ಪರೀಕ್ಷೆ ಬಳ್ಳಾರಿ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಕೇಂದ್ರದಲ್ಲಿ, ಅಂದರೆ BMCR ವಿಮ್ಸ್ ಅಲ್ಲಿ ನಡೆದಿದೆ. ದೇಹದಲ್ಲಿ 12 mm ಸಿಂಗಲ್ ಬೋರ್ನ ಗುಂಡಿನ ವಾರ್ಡ್ ಪತ್ತೆಯಾಗಿದೆ. ಅದನ್ನ ಮ್ಯಾಚ್ ಮಾಡಿದಾಗ ಒಂದು ಕ್ಲಿಯರ್ ಆಯಿತು, ಪೊಲೀಸರಿಂದ ಶೂಟ್ ಆಗಿದ್ದಲ್ಲ. ಪೊಲೀಸರು ಯೂಸ್ ಮಾಡೋದು ಎಷ್ಟು MM ಇದು ಎಷ್ಟು MM ಅನ್ನೋದ್ರ ಬಗ್ಗೆ ಈಗಾಗಲೇ ವಿವರಣೆ ಬಂದಿತ್ತು. ಅಲ್ಲಿ ಸಿಕ್ಕಂತಹ ಗುಂಡು ಹೊರಗಡೆ ಕೈಲಿ ಹಿಡ್ಕೊಂಡಿದ್ರಲ್ಲ ಜನಾರ್ದನ್ ರೆಡ್ಡಿ ಎಲ್ಲ, ಆ ಗುಂಡು ಎಲ್ಲಾನು ಮ್ಯಾಚ್ ಮಾಡ್ಲಾಗ್ತಿತ್ತು. ಸೊ ಪೊಲೀಸರ ಕಡೆಯಿಂದ ಫೈರ್ ಆಗಿದ್ದಲ್ಲ ಅನ್ನೋದು ಖಚಿತವಾಗಿತ್ತು. ಈಗ ರಾಜಶೇಖರ್ ದೇಹದಲ್ಲಿ ಸಿಕ್ಕಂತಹ ಗುಂಡು, ಅಂದರೆ ಅದಕ್ಕೆ ಸಂಬಂಧಪಟ್ಟಂತೆ ವಾರ್ಡ್ ಏನು ಪತ್ತೆಯಾಗಿದೆ ಅದನ್ನು ಪರಿಶೀಲನೆ ಮಾಡಿದಾಗ ಶಾಸಕ ನಾರಾ ಭರತ್ ರೆಡ್ಡಿ ಅವರ ಕಡೆಯ ಬಂದೂಕಿನ ಗುಂಡಿನ ಜೊತೆ ಹೊಂದಾಣಿಕೆ ಆಗ್ತದೆ. ಯಾಕಂದರೆ ಎಲ್ಲರ ಗನ್ನು ಸೀಸ್ ಮಾಡ್ಕೊಂಡಿದ್ದಾರೆ. ರೆಡ್ಡಿ ಕಡೆಯವ್ರದ್ದು ಮಾಡ್ಕೊಂಡಿದ್ದಾರೆ, ಈ ಕಡೆಯವ್ರದ್ದು ಮಾಡ್ಕೊಂಡಿದ್ದಾರೆ. ಸೊ ಯಾರ ಗನ್ ಜೊತೆಗೆ ಆ ಬುಲೆಟ್ ಮ್ಯಾಚ್ ಆಗ್ತಿದೆ ಅನ್ನೋದನ್ನು ಪರಿಶೀಲಿಸಿದಾಗ ಈಗ ಉನ್ನತ ಮೂಲಗಳ ಮಾಹಿತಿ ಪ್ರಕಾರ ಮರಣೋತ್ತರ ಪರೀಕ್ಷೆ ಕುರಿತು ಮಾಹಿತಿಯುಳ್ಳ ಅಧಿಕಾರಿಯೇ ಹೊರಗಡೆ ಇಟ್ಟಿರುವಂಥ ಇನ್ಫಾರ್ಮೇಶನ್, ಇದು ಭರತ್ ರೆಡ್ಡಿ ಕಡೆಯ ಗನ್ಮ್ಯಾನ್ಗಳ ಗನ್ನಿಂದಾನೇ ಸಿಡಿದಿರೋದು ಅಂತ. ಸೊ ಭರತ್ ರೆಡ್ಡಿ ಈಗ ಏನು ಮಾಡ್ತಾರೆ, ಭರತ್ ರೆಡ್ಡಿ ಅರೆಸ್ಟ್ ಮಾಡುವ ಧೈರ್ಯ ತೋರ್ತಾರ ಸಿದ್ದರಾಮಯ್ಯನವರು ಅಂತ BJP ಮುಗಿಬಿದ್ದಿದೆ. ಯಾಕಂದರೆ ನಿನ್ನೆ ಹೇಳಿದ್ದೇನು, ಭರತ್ ರೆಡ್ಡಿ ನಾನು ಬಳ್ಳಾರಿ ಶಾಂತಿ ಹಾಳಾಗಬಾರ್ದು ಅಂತ ಸುಮ್ಮನೆ ಇದ್ದೀನಿ, ಇಲ್ಲ ಅಂದ್ರೆ ಏನಾಗ್ತಿತ್ತು ಬಳ್ಳಾರಿ ಕಥೆ, ಹೊತ್ತು ಉರಿಸ್ಬಿಡ್ತಿದ್ದೆ. ಎಂಥ ಮಾತು ನೋಡಿ. ಈ ಮಾತಿಗೆ CM ಕೂಡ ಗರಂ ಆಗಿದ್ದಾರೆ. ಆಲ್ರೆಡಿ ಹೊತ್ತು ಉರಿದಿದೆ. ಅಲ್ಲಿ ಆಂಧ್ರದ ರಾಜಕಾರಣಕ್ಕಿಂತ ಒಂದು ಕೈ ಮೇಲಾಗೋ ರೀತಿಯಲ್ಲಿ ಅಶಾಂತಿಯನ್ನು ಸೃಷ್ಟಿಸಿ ಹಿಂಸಾಚಾರ ನಡೆದು ಬಿಟ್ಟಿದೆ. ಒಬ್ಬ ಕಾರ್ಯಕರ್ತನ, ಅದೇ ಪಕ್ಷದ ಕಾಂಗ್ರೆಸ್ ಕಾರ್ಯಕರ್ತನ ಜೀವ ಹೋಗಿದೆ. ಇನ್ನೇನು ಬಳ್ಳಾರಿ ಶಾಂತಿ ಕಾಪಾಡ್ತಾರೆ ಇವರು ಹೇಳೋದು. ಮತ್ತೆ ಇಷ್ಟೆಲ್ಲ ಆದಮೇಲೆ ಹೊತ್ತು ಉರಿಸ್ಬಿಡ್ತಿದ್ದೆ ಅಂತ ನೋಡಿ. ಎಂಥ ಮಾತಾಡುವ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರೋ ಶಾಸಕನನ್ನ ಇಂತಹ ಮಾತಾಡಿದ ಮೇಲೆ ಹಂಗೆ ಓಡಾಡ್ಕೊಂಡಿರೋದಕ್ಕೆ ಬಿಟ್ರೆ, ಅವ್ರ ಹತ್ರ ಪವರು ಇರುತ್ತೆ, ಮತ್ತೆ ಇವರ ಕ್ಯಾರೆಕ್ಟರ್ ಇಂಥದ್ದು ಅಂತ ಹೊರಗಡೆ ಗೊತ್ತು ಆದಮೇಲೆ ಸರ್ಕಾರ ಆಕ್ಷನ್ ತಗೊಳ್ಳದೆ ಇದ್ರೆ ಹೆಂಗೆ? ಈಗ ಒಂದು ಅವ್ರ ಕಡೆಯವ್ರದ್ದು ಬುಲೆಟು ಅನ್ನೋದನ್ನ ಮರಣೋತ್ತರ ಪರೀಕ್ಷೆ ಖಚಿತಪಡಿಸ್ತಾ ಇದೆ ಅಂತ ಉನ್ನತ ಮೂಲಗಳು ಸ್ಪಷ್ಟಪಡಿಸ್ತಿರೋದು. ಮತ್ತೊಂದು ಕಡೆಗೆ ನೋಡಿ, ಇವತ್ತು ಕ್ಷಮೆ ಕೇಳ್ತೀನಿ, ನನ್ನಿಂದ ಬಳ್ಳಾರಿ ಶಾಂತಿ ಹಾಳಾಗಿದ್ರೆ, ಅಹಿತಕರ ಘಟನೆ ನಡೆದು ಹೋಗಿದೆ ರಾಜಕೀಯ ಕಾರಣಗಳಿಂದಾಗಿ ಅಂತ ಕ್ಷಮೆ ಕೇಳ್ತಿರೋದಂತೆ ಭರತ್ ರೆಡ್ಡಿ. ಕ್ಷಮೆ ಕಟ್ಕೊಂಡು ಯಾರಿಗೇನಾಗಬೇಕು? ಸೊ ಕ್ಷಮೆ ಕೇಳೋ ತನಕ ಬಂದಿದೆ ಅಂದರೆ ಅರ್ಥ ಏನು? ಮೇಲಿನಿಂದ ಬಿಸಿ ಮುಟ್ಟಿಸಲಾಗಿದೆ.
ನನ್ನಿಂದ ಶಾಂತಿ ಭಂಗವಾಗಿದ್ರೆ ಕ್ಷಮೆ ಯಾಚಿಸುವೆ, ನಿನ್ನೆ ಬೆಂಕಿ ಹಚ್ಚಿ ಉರಿಸ್ಬಿಡ್ತಿದ್ದೆ ಅಂದವ್ರು ಇವತ್ತು ಕ್ಷಮೆ ಯಾಚಿಸ್ತೀನಿ ಅಂದ್ರೆ ತಪ್ಪು ಒಪ್ಕೊಂಡಂಗೆ ಅಲ್ವಾ ಇದು? ಕ್ಷಮೆ ಯಾಚಿಸುವೆ ನನ್ನಿಂದ ತಪ್ಪಾದ್ರೆ ಅಂತ ಹೇಳ್ತಾರಲ್ಲ. ಘಟನೆ ಯಾರಿಂದಲೇ ನಡೆದಿರಲಿ, ತನಿಖೆ ಬಳಿಕ ಸತ್ಯಾಂಶ ಹೊರ ಬರುತ್ತೆ. ಆದರೆ ನನ್ನಿಂದ ಆಗಿದ್ರೆ ಕ್ಷಮೆ ಕೇಳ್ತೀನಿ ಅಂತ ಹೇಳ್ತಿದ್ದಾರೆ ಸಿದ್ದರಾಮಯ್ಯನವರು. ಕಡಿಮೆ ಸಿಟ್ಟು ಮಾಡ್ಕೊಂಡಿಲ್ಲ ಈ ಕೇಸ್ ಮೇಲೆ. ಏನೋ ಒಂದು ಸಣ್ಣ ಪುಟ್ಟ ಗಲಾಟೆ ಅಂತ ಮುಗಿದು ಹೋಗಬೇಕಾಗಿತ್ತು. ಅಂದರೆ ಏನೋ ಒಂದು ಆಗ್ತಿರತ್ತಲ್ಲ, ಅಲ್ಲೇ ಮುಗಿಸ್ಬಿಡ್ಬೇಕಿತ್ತು. ಒಂದು ಪೊಲೀಸರ ನಿರ್ಲಕ್ಷ್ಯ, ಇನ್ನೊಂದು ಇವರ ರಣಾರ್ಭಟದಿಂದಾಗಿ ಇಷ್ಟು ದೊಡ್ಡ ಕೇಸ್ ಮಾಡಿಟ್ಟಿದ್ದಾರಲ್ಲ, ಸರ್ಕಾರದ ಕುತ್ತಿಗೆಗೆ ಬರೋ ಥರ, ಮುಜುಗರ ತಂದಿಡೋ ಥರ ಅಂತ ಹೈಕಮಾಂಡು ಗರಂ ಆಗಿದೆ. ವೇಣುಗೋಪಾಲ್ ಅವರು ತಕ್ಷಣ ಕಾಲ್ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಭರತ್ ರೆಡ್ಡಿ ಜೊತೆ ಮಾತು ಆಡ್ತಿಲ್ಲ. ಜಮೀರ್ ಅಹಮದ್ ಖಾನ್ ಉಸ್ತುವಾರಿ ಸಚಿವರು ಅವ್ರ ಮೇಲೆ ಗರಂ ಆಗಿ ಕೂಗಾಡ್ಬಿಟ್ಟಿದ್ದಾರೆ ನಿನ್ನೆ. ಭರತ್ ರೆಡ್ಡಿ ಕಾಲಲ್ಲಿದ್ದಾರೆ ಸರ್, ಮಾತಾಡಿ ಅಂದ್ರೆ ಯಾರೇ ಮಾತಾಡ್ತಾರೆ ಆತನ ಜೊತೆಗೆ ಅಂತ ಕಾಲ್ ಕಟ್ ಮಾಡಿಸಿದ್ದಾರೆ. ನಾಗೇಂದ್ರ ಮತ್ತು ಕಂಪ್ಲಿ ಗಣೇಶ್ ಅಲ್ಲಿಗೆ ಕಳಿಸಿ ಪರಿಸ್ಥಿತಿ ತಿಳಿಗೊಳಿಸೋದಿಕ್ಕೆ ಸರ್ಕಾರ ಸಾಧ್ಯವಾದಷ್ಟು ಪ್ರಯತ್ನ ಪಟ್ಟಿದೆ. ಬಟ್ ಗೊತ್ತಾಗ್ತಿರೋದು ನೋಡಿ, ಹೊಸದಾಗ ಬಂದ SP ಪವನ್ ಒಂದೇ ದಿನಕ್ಕೆ ಜನವರಿ 1ಕ್ಕೆ ಅಧಿಕಾರ ಸ್ವೀಕರಿಸಿದ್ರು ಬಳ್ಳಾರಿ SP ಪವನ್. ಆದರೆ ಅವ್ರ ಕರ್ತವ್ಯ ಲೋಪ ಅನ್ನೋ ಕಾರಣಕ್ಕೆ ಶುಕ್ರವಾರನೇ ಅಮಾನತ್ತಾಗಿದ್ದಾರೆ. ಬುಧವಾರ ರಾತ್ರಿಯಷ್ಟೇ IPS ಅಧಿಕಾರಿಗಳ ವರ್ಗಾವಣೆ ಆದೇಶ ಹೊರಬಿದ್ದಿತ್ತು. ಆಗ ಪವನ್ ಅವರು ಗುರುವಾರ ಅಧಿಕಾರ ಸ್ವೀಕರಿಸಿದ್ರು. ಅದೇ ದಿನ ಕಾಂಗ್ರೆಸ್ BJP ನಾಯಕರ ಬೆಂಬಲಿಗರ ಮಧ್ಯೆ ಘರ್ಷಣೆಯಾಗಿ ಆ ಘರ್ಷಣೆಯ ಸಮಯದಲ್ಲಿ ಇವರು ಪಾರ್ಟಿ ಮಾಡ್ತಿದ್ರು ಅಲ್ಲಿನ ಅಧಿಕಾರಿಗಳು ಅನ್ನೋ ವಿಷಯ ಬರುತ್ತೆ. ಯಾರ್ಯಾರು? ಬಳ್ಳಾರಿ SP ಪವನ್ ನೆಜ್ಜೂರು ಪ್ರಕರಣದಲ್ಲಿ ತಲೆದಂಡ ಆಗಿದೆಯಲ್ಲ, ಯಾಕೆ ಅಮಾನತ್ತಾಯ್ತು ಅಂತ ಕೇಳಿದ್ರೆ SPನೇ ಬಂದಿಲ್ಲ ಸ್ಪಾಟ್ಗೆ. ತಕ್ಷಣ ಅಲ್ಲಿ IGP ಬರ್ತಾರೆ, ಆದಮೇಲೆ SP ಆಮೇಲೆ ಬರೋದು. ಯಾಕಂದರೆ ಹೊಸ ವರ್ಷದ ದಿನ ತನ್ನ ಸ್ನೇಹಿತರ ಜೊತೆಗೆ ಹೊಸ ಪೋಸ್ಟಿಂಗ್ ಬೇರೆ ಆಗಿತ್ತಲ್ಲ, ಅದೇ ಖುಷಿಲಿ ಪಾರ್ಟಿ. ಸರಿ, ಪಾರ್ಟಿ ಎಲ್ಲರೂ ಮಾಡ್ತಾರೆ, ಅನಾಹುತ ಆದಾಗ ಕುತ್ತಿಗೆಗೆ ಬರುತ್ತೆ, ಅದು ಬಿಡಿ. ಆದರೆ ಜವಾಬ್ದಾರಿ ಮರೆಯೋಕ್ಕಾಗತ್ತಾ? ಹೊಸ ವರ್ಷದ ಸಮಯದಲ್ಲೇ ಹೆಚ್ಚು ಕಡಿಮೆ ಆಗದೆ ಅಂಥ ಘಟನೆಗಳಾಗೋದು ಜಾಸ್ತಿ ಅಲ್ವಾ? ಕುಣ್ಕೊಂಡು ಅಲ್ಲಿ ಏನೇನು ನಡೆಯುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದೆರಡು ದಿನ ಸಿವಿಯಾರಿಟಿ ಇನ್ನೂ ಜಾಸ್ತಿ ಇರುತ್ತೆ. ಅಂಥ ದಿನನೇ ಮೈ ಮರೆತು ಬಿಟ್ಟಿದ್ದಾರೆ ಇವರು. ಸೊ SP ವಿರುದ್ಧ IGP ಸಿಟ್ಟಾಗಿದ್ರು. ಆ ರಿಪೋರ್ಟ್ ಮೇಲೆ ಅವ್ರ ತಲೆದಂಡ ಆಗಿದೆ. ಒಂದು ಪೊಲೀಸರ ನಿರ್ಲಕ್ಷ್ಯವೂ ಎದ್ದು ಕಾಣ್ತಿದೆ ಅಂತಾಯ್ತು ಅಲ್ಲಿಗೆ. ಆಮೇಲೆಲ್ಲ ತಿಳಿಗೊಳಿಸಿದ್ದಾರೆ. ಬಟ್ SP ಅಮಾನತ್ತಾಗಿದೆ ಅಂದರೆ ನಿರ್ಲಕ್ಷ್ಯ ಆಗಿದೆ ಅನ್ನೋದು ಸ್ಪಷ್ಟ. ಗೃಹ ಇಲಾಖೆ ಕಡೆಯಿಂದ ನಿರ್ಲಕ್ಷ್ಯ ಆಗಿದೆ ಅನ್ನೋದು ಸ್ಪಷ್ಟ, ತಲೆದಂಡ ಆಗಿರೋದ್ರಿಂದ. ಮತ್ತೊಂದು ಕಡೆ ಭರತ್ ರೆಡ್ಡಿ ಈಗ ನಾನು ಕ್ಷಮೆ ಕೇಳ್ತೀನಿ ಅನ್ನೋ ತನಕ ಬಗ್ಗಿರೋದು ನೋಡ್ತಾ ಇದ್ರೆ ಗೊತ್ತಾಗ್ತಿದೆ. ಅಲ್ಲಿ ಇನ್ಸೈಡ್ ರಿಪೋರ್ಟ್ಸು, ಮರಣೋತ್ತರ ವರದಿಯ ಡೀಟೇಲ್ಸ್ ಎಲ್ಲ ಬರ್ತಾ ಇದ್ದ ಹಂಗೆ ನೋಡಿ, ಈಗ ಭರತ್ ರೆಡ್ಡಿ ಕೈ ಕಾಲು ನಡುಗೋಕೆ ಶುರುವಾಗಿದೆ. ಬೆಂಕಿ ಹಚ್ತೀನಿ ಅಂದಂಥ ಆಸಾಮಿ ಈಗ ವರಸೆ ಬದಲಿಸೋ ತನಕ ಆಗ್ತಿದೆ. ಅಂದರೆ ಅಲ್ಲಿ ಏನು ಅನಾಹುತ ಆಗಿದೆ ಅನ್ನೋದು ಗೊತ್ತಾಗ್ತಿದೆ. ಕಾಂಗ್ರೆಸ್ ಸಿಟ್ಟಾಗೋದಕ್ಕೆ ಕಾರಣ ಏನು? ಯಾರೋ ಸತ್ತಿರೋದಲ್ಲ, ಕಾಂಗ್ರೆಸ್ನ ಕಾರ್ಯಕರ್ತ ಸತ್ತಿರೋದು. ಈ ಶಾಸಕ ಇರ್ತಾನೆ ಹೋಗ್ತಾನೆ, ಆದರೆ ಕಾರ್ಯಕರ್ತರಿಗೆ ಈ ರೀತಿ ಅವಮಾನ ಮಾಡಿದ್ರೆ ಜನ, ಉಳಿದವರು ಕಾಂಗ್ರೆಸ್ ಕಾರ್ಯಕರ್ತರು ಸಹಿಸ್ತಾರ? ಅದನ್ನು ಪಕ್ಷಕ್ಕಾಗಿ ದುಡಿಯೋ ಕಾರ್ಯಕರ್ತರು ಸಹಿಸ್ತಾರ? ಅದನ್ನು ಜೀವ ಪಣಕ್ಕಿಟ್ಟು ದುಡಿಯೋರು ನಾವೇ ಅಂತ ಕಾಂಗ್ರೆಸ್ ವಿರುದ್ಧವೇ ಕಾರ್ಯಕರ್ತರು ರೊಚ್ಚಿಗಳಲ್ವಾ? ಸೊ ಇವತ್ತು ಭರತ್ ರೆಡ್ಡಿಗಿಂತ ಕಾರ್ಯಕರ್ತನ ಕಡೆ ನೋಡ್ತಾ ಇದೆ ಪಕ್ಷ. ಸಿಡಿದೆದ್ದಿದ್ದಾರೆ CM. ತಾಕತ್ತಿದ್ರೆ ಅವರನ್ನು ಅರೆಸ್ಟ್ ಮಾಡಿಸಿ ಅಂತ BJP ಬೇರೆ ಮುಗಿಬಿದ್ದಿದೆ. DGPಗೆ ಹೋಗಿ ದೂರು ಕೊಟ್ಟಿದ್ದಾರೆ. ಅಶೋಕ್ ನೇತೃತ್ವದ ನಿಯೋಗ ದೂರು ಸಲ್ಲಿಕೆ ಮಾಡಿದೆ. ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗಿದೆ ಅಂತ ಆಕ್ರೋಶ ಹೊರಬಿದ್ದಿದ್ದು ತಕ್ಷಣಕ್ಕೆ ಪೊಲೀಸ್ ರಕ್ಷಣೆನೂ ಒದಗಿಸ್ಬೇಕು ಯಾರ್ಯಾರು ಥ್ರೆಟ್ ಇದೆಯೋ, ಮತ್ತೆ ಭರತ್ ರೆಡ್ಡಿಯನ್ನ ಬಂಧಿಸಲೇಬೇಕು. ಸಾಕ್ಷಿ ಏನಿದೆ? ಒಂದು ವಿಡಿಯೋ ಸಾಕ್ಷಿ, ಗುಂಡು ಹಾರಿಸಿರೋದು ಮನೆ ಕಡೆಗೆ ಹೋಗಿ ಬಿದ್ದಿದೆ. ಇನ್ನೊಂದು ಈ ಗುಂಡು ಸ್ಪಷ್ಟವಾಗಿ ಮರಣೋತ್ತರ ಪರೀಕ್ಷೆಯಲ್ಲಿ ಗೊತ್ತಾಗ್ಬಿಡುತ್ತೆ. ಇದೆಲ್ಲದರ ಆಧಾರದಲ್ಲಿ ಈ ಕೂಡಲೇ ಬಂಧಿಸಬೇಕಿತ್ತು. ಈ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ, BJP ಶಾಸಕನೋ ಇನ್ನೊಬ್ಬರು ಇದ್ದಿದ್ರೆ ಇಷ್ಟೊತ್ತಿಗೆ ಮುದ್ದೆ ಮುರಿಬೇಕಿತ್ತು ಜೈಲಲ್ಲಿ ಅಂತ ಆಕ್ರೋಶ ವ್ಯಕ್ತವಾಗ್ತಿರೋದು. ಹಾಗಾದ್ರೆ ಭರತ್ ರೆಡ್ಡಿ ವಿರುದ್ಧ ಇಷ್ಟು ಸಾಕ್ಷಿ ಸಿಕ್ಕಿದ್ರೂ ನೀವು ಬಂಧಿಸಲ್ವಾ ಅಂತ BJP ಈಗ DGPಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾ ಇದೆ. ಇನ್ನು ಮೃತನ ದೇಹದಲ್ಲಿ ಸಿಕ್ಕ ಬುಲೆಟ್ ಪೊಲೀಸರದ್ದಂತೂ ಅಲ್ಲ ಅಂತ ADGPನೇ ಸ್ಪಷ್ಟವಾಗಿ ಟೆಕ್ನಿಕಲ್ ರೀಸನ್ಸ್ ಕೊಟ್ಟು ಹೇಳಿದ್ದಾರೆ. 5 ಗನ್ಗಳನ್ನು ಸೀಸ್ ಮಾಡಿ ಪರವಾನಗಿ ಪಡೆದಿರೋ ಬಗ್ಗೆನೂ ಪರಿಶೀಲನೆ ಆಗಿದೆ. ಮೃತ ಯುವಕನ ದೇಹದಲ್ಲಿ ಸಿಕ್ಕ ಬುಲೆಟ್ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸ್ಕೊಡ್ಲಾಗಿದೆ. ವರದಿ ಬಂದ ಬಳಿಕ ಇನ್ನಷ್ಟು ಸ್ಪಷ್ಟವಾಗುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ಮೂಲಗಳ ಮಾಹಿತಿ ಮರಣೋತ್ತರ ಪರೀಕ್ಷೆ ಮಾಡಿದವರ ಕಡೆಯಿಂದನೇ ಬರ್ತಿರೋದು ಮೀಡಿಯಾ ರಿಪೋರ್ಟ್ಸು. ಆ ಬುಲೆಟ್ಟು ಯಾರ ಕಡೆದು ಅನ್ನೋದಕ್ಕೆ ಮ್ಯಾಚ್ ಆಗಿದೆ ಅಂತ. ಹಾಗಾಗಿ ಈಗ ಕರ್ತವ್ಯ ಲೋಪ ಅನ್ನೋದು ಒಂದು ಕಡೆ ಆದರೆ, ಕಾಂಗ್ರೆಸ್ ಶಾಸಕರ ಗೂಂಡಾಗಿರಿ ಕೂಡ ಮತ್ತೊಂದು ಕಡೆ ಸಾಬೀತಾಗ್ತಿದೆ. ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಭಯಂಕರ ಸಾಚಾನ, ಬಳ್ಳಾರಿ ರಾಜಕಾರಣಿಗಳ ಅಬ್ಬರ ಆರ್ಭಟ, ಯಾರೂ ಅಲ್ಲಿ ಕಡಿಮೆ ಇಲ್ಲ. ಇಂಥದ್ದೆಲ್ಲ ಜಟಾಪಿಟಿ ಏನಾದರೂ ಮಾಡ್ಕೊಳ್ಳಿ,
ಅದ್ರ ಬಗ್ಗೆ ಯಾರು ಆಕ್ಷೇಪ ಎತ್ತಲ್ಲ. ಅವ್ರವ್ರ ಕೇಸ್ ಅವ್ರವ್ರ ಕೋರ್ಟಲ್ಲಿ ನಡೆಸ್ಕೊಳ್ಳಿ. ಆದರೆ ಈ ರೀತಿ ಪ್ರಾಣ ತೆಗೆಯೋ ತನಕ ನಮ್ಮ ರಾಜ್ಯವನ್ನ ಆಂಧ್ರನೋ ಇನ್ನೊಂದೋ ಮಾಡೋದಕ್ಕೆ ಹೊರಟ್ರೆ ಅದನ್ನು ಸಹಿಸ್ಕೊಂಡು ಕೂರೋದಕ್ಕಾಗಲ್ಲ. ನಿಮ್ಮ ಈ ಕಚ್ಚಾಟದಲ್ಲಿ, ಈ ಹಿಂಸಾಚಾರದಲ್ಲಿ ಜನ ಹೆದರು ಹೋಗಿದ್ದಾರೆ. ಬೀದಿಲಿ ನಾಳೆ ಓಡಾಡೋದು ಹೆಂಗಪ್ಪ ಜನಸಾಮಾನ್ಯರು ಅನ್ನೋ ತನಕ ಹೆದರು ಹೋಗಿದ್ದಾರೆ. ಈ ಗೂಂಡಾಯಿಸಮ್ಗೆ ಓಟ್ ಹಾಕಿ ಇವ್ರು ಹೆಲಿಕಾಪ್ಟ್ರಲ್ಲಿ ಹಾರ್ಕೊಂಡು ಬಂದರು ಅಂತ ನಾವು ಗೆಲ್ಲಿಸಿದ್ರೆ ಇಂಥವ್ರನ್ನ ಗೆಲ್ಲಿಸಿದ್ವಾ ಅಂತ ಆಗ್ಬೇಕು. ಆಮೇಲೆ ಒಬ್ರಿಗಿಂತ ಒಬ್ರು ಎತ್ತರಕ್ಕೆ ಹಾರ್ತಾರೆ ಇವರು ರಾಜಕಾರಣಿಗಳು. ಹೆಲಿಕಾಪ್ಟ್ರು ಚಾಪರು ತಗೊಂಡು ಹಾರೋದು. ಆದರೆ ಎಂತಹ ಶಾಸಕರು ಬೇಕು ಅಂತ ಈಗ ಆಯ್ಕೆ ಮಾಡಬೇಕು ನೋಡಿ, ಜನ ಯೋಚನೆ ಮಾಡಬೇಕಾಗಿರೋದು. ಅದು BJP ಕಾಂಗ್ರೆಸ್ ಅಂತ ಅಲ್ಲ. ಬಳ್ಳಾರಿ ಈಗಾಗಲೇ ಬೇಕಾದಷ್ಟು ಸಲ ಇಂಥದ್ದನ್ನೆಲ್ಲ ನೋಡ್ಬಿಟ್ಟಿದೆ. ಜನ ಎಚ್ಚೆತ್ತುಕೊಳ್ತಿಲ್ವಲ್ಲ ಇನ್ನು ಅನ್ನೋದೇ ಪರಮಾಶ್ಚರ್ಯ. ಈ ಘಟನೆಯಲ್ಲಿ ತಕ್ಕ ಶಾಸ್ತಿಯಾಗಬೇಕು ಅನ್ನೋದೇ ಜನರ ಆಗ್ರಹ. ಮತ್ತೀಗ ಭರತ್ ರೆಡ್ಡಿ ವಿರುದ್ಧ BJPಯವರ ಆಗ್ರಹವೂ ಕೂಡ ಆಗಿದೆ. ಶ್ರೀರಾಮುಲು, ಜನಾರ್ದನ್ ರೆಡ್ಡಿ ತಮ್ಮನ್ನ ಮುಗಿಸೇ ಬಿಡಬೇಕು ಅಂತ ಸ್ಕೆಚ್ ಹಾಕಿದ್ರು. ಇಂಥದ್ದನ್ನೆಲ್ಲ ನಾವು ಇಡೀ ಜೀವಮಾನದಲ್ಲೇ ನೋಡಿಲ್ಲ ಅಂತೆಲ್ಲ ಹೇಳುತ್ತಿದ್ದಾರೆ. ಒಟ್ನಲ್ಲಿ ಅದು ಏನಾದರೂ ಇದ್ಕೊಳ್ಳಿ, ಈ ಘಟನೆಯ ಸುತ್ತ ಅಂತೂ ಕ್ರಮ ಆಗಲೇಬೇಕಾ? ಸಿದ್ದರಾಮಯ್ಯನವರು ಮನಸ್ಸು ಮಾಡಿ ಸೂಕ್ತ ಕ್ರಮ ಕೈಗೊಂಡ್ರೆ ಅಟ್ಲೀಸ್ಟ್ ಅವ್ರ ಕೈಗೆ ಮೆತ್ಕೊಳ್ಳಲ್ಲ ಈ ಘಟನೆ. ಸರ್ಕಾರಕ್ಕೆ ಕಳಂಕ ಬಂದ್ಬಿಡುತ್ತೆ ಈ ಘಟನೆಯಲ್ಲಿ ಸೂಕ್ತ ಕ್ರಮ ಕೈಗೊಳ್ಳದೆ ಹೋದ್ರೆ ಅನ್ನೋದ್ರಲ್ಲಂತೂ ಡೌಟ್ ಇಲ್ಲ. ಒಂದು ವಿಷಯ ಅಂತೂ ಸ್ಪಷ್ಟ ಆಗುತ್ತೆ ನೋಡಿ. ಸರಿ, ಬಳ್ಳಾರಿ ರಾಜಕಾರಣಿಗಳದ್ದು ಇದು ಇದ್ದಿದ್ದೆ ನೆಕ್ಸ್ಟ್ ಲೆವೆಲಲ್ಲಿ ರಾಜಕಾರಣ ನಡೆಯತ್ತಲ್ಲಿ. ಜನಾರ್ದನ್ ರೆಡ್ಡಿ ಮನೆ ಮುಂದೆ ಬ್ಯಾನರ್ ಕಟ್ಟೋಕೆ ಹೋಗಿದ್ಯಾಕೆ? ಅದು ನಾಳೆ ಅಹಿತಕರ ಘಟನೆಗೆ ದಾರಿ ಮಾಡಿಕೊಡಬಹುದು ಅಂತ ಗೊತ್ತಿರ್ಲಿಲ್ವಾ ಇವ್ರಿಗೆ? ಬೇಕಂತಾನೆ ಇಲ್ಲಿ ಕೆಣಕಬೇಕು, ಕೆರಳಬೇಕು, ಏನೋ ಒಂದು ಆಗಬೇಕು ಅಂತಾನೆ ಮಾಡಿದ್ದ. ಸರಿ, ಎಲ್ಲೋ ದಾರಿಲಿ ಹೋಗ್ತಿದ್ದವ್ರಿಗೆ ರೆಡ್ಡಿ ಕಡೆಯವರು ಬಂದು ಹೊಡೆಯಕ್ಕೆ ಬಂದರು, ಮತ್ತೊಂದಾಗಿದ್ರೆ ಸರಿ, ಫಸ್ಟು ಈಗ ಜನಾರ್ದನ್ ರೆಡ್ಡಿ ಅವರೇ ಲಾಕ್ ಆಗಬೇಕಿತ್ತು ಅನ್ನೋ ಥರನೂ ಹೇಳಬಹುದಿತ್ತು, ಆಕ್ರೋಶ ಸಿಡಿತಿತ್ತು. ಆದರೆ ಜನಾರ್ದನ್ ರೆಡ್ಡಿ ಮನೆ ಹತ್ರನೇ ಹುಡ್ಕೊಂಡು ಹೋಗಿ ಇವ್ರು ಬ್ಯಾನರ್ ಕಟ್ಟಿ ಗಲಾಟೆ ನಡೆಯುತ್ತೆ ಅಂತ ಗೊತ್ತಿದ್ದು ಮಾಡಿದ್ರ ಅನ್ನೋ ಪ್ರಶ್ನೆಯನ್ನು ಕೂಡ ಈಗ ಕೇಳಲಾಗ್ತಿದೆ. ಏನಿತ್ತು ಉದ್ದೇಶ ಇಲ್ಲಿ? ಪೊಲೀಸರ ಗಮನಕ್ಕೆ ಇದು ಹೋಗಿಲ್ವಾ? ಅದು ಹೆಂಗೆ? ಜಟಾಪಟಿ ಇದೆ ಕಾಂಗ್ರೆಸ್ BJP ಮತ್ತೆ ವೈಯಕ್ತಿಕ ವೈಷಮ್ಯ ಎಲ್ಲ ಇದ್ದಾಗ ಹೆಂಗೆ ಅವ್ರ ಮನೆ ಮುಂದೆ ಬ್ಯಾನರ್ ಕಟ್ಟಿದ್ರೆ ಅದೆಲ್ಲ ಸುದ್ದಿ ಹಬ್ಬಿಡುತ್ತಲ್ವಾ? ಏನೋ ಮಾಡಕ್ಕೆ ಹೊರಟಿದ್ದಾರೆ ಅಂತ ಹೆಂಗೆ ಗೊತ್ತಾಗಲ್ಲ ಪೊಲೀಸರಿಗೆ ಇದೆಲ್ಲ? ಇದು ಈಗ ಆಕ್ರೋಶಕ್ಕೆ ಕಾರಣ ಆಗಿರೋದು. ಟೈಮಲ್ಲಿ ಏಕಾಏಕಿಯಾಗಿ ಸಡನ್ ಆಗಿ ದಾಳಿ ನಡೀತ್ರಿ. ಜನಾರ್ದನ್ ರೆಡ್ಡಿ ಅವರು ಕೂಡ ಸೈಡಿಗೆ ಬಂದು ನಿಂತ ಟೈಮಲ್ಲಿ ಅವ್ರ ಮೇಲೆ ಕೂಡ ಗುಂಡು ಹಾರ್ತಾ ಇದ್ದೀವ್ರಿ. ಅವ್ರು ಸ್ವತಃ ಅವರೇ ನೋಡಿಸಿದ್ರು ನನ್ನ ಮೇಲೆ ಗುಂಡು ಹಾರಿದೆ ಅನ್ನಂಥದ್ದು ಅವ್ರು ಕೂಡ ನೋಡಿಸ್ಕೊಟ್ರು. ಜಾಸ್ತಿ ಆಗೋಳಗಡೆ ಪೊಲೀಸರು ಫೈರಿಂಗ್ ಪ್ರಾರಂಭ ಮಾಡಿದ್ರು. ಆ ಪೊಲೀಸರು ಫೈರಿಂಗ್ಕಿನ ಮುಂಚೆ ಈ ಬಾಡಿಗಾರ್ಡ್ಗಳು ಯಾರು ಸತೀಶ್ ರೆಡ್ಡಿ ಅನ್ನಂತ ಬಾಡಿಗಾರ್ಡ್ಗಳು ಏನು ಸಿನಿಮಾದಾಗ ಹೊಡೆದ ಹೊಡಿತಾರ್ರಿ. ಸಿನಿಮಾದಾಗೆ ನೋಡಿದ್ದಾಗ್ಲಿ ನಾವು ನಮ್ಮ ಬಳ್ಳಾರಿ ಜನರು ಸರ್ 82 ಅಲ್ಲಿ ಅವತ್ತು ನಾವು ನೋಡಿದಂತ ಘಟನೆ ಆದಂತ ಗೋಲಿಬಾರ್ ನೋಡಿದ್ದೀವ್ರಿ. ನಿನ್ನೆ ನೋಡಬೇಕಾಯ್ತ್ರಿ. ನೋಡ್ರಿ, ಜನಾರ್ದನ್ ರೆಡ್ಡಿ ಅವ್ರ ಮನೆ ಎದುರುಗಡೆ ಬಂದು ಜಗಳನ್ನ ದೊಡ್ಡದಾಗಿ ಮಾಡಿ ಫೈರಿಂಗ್ ಮಾಡಂತ ಸ್ಥಿತಿಗೆ ಹೋಗ್ಬೇಕಂದ್ರಿಗಿನ ಅವ್ ಫೈರಿಂಗ್ ಮಾಡಕ ಅವಕಾಶ ಕೊಟ್ಟಿದ್ದು ಯಾರು ಅನ್ನಂತ ಪ್ರಶ್ನೆಯನ್ನು ಕೇಳಬೇಕಾಗುತ್ತೆ. 0.76 mm ನಿಂದ ಅದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಆ ಯಾರು ಸತೀಶ್ ರೆಡ್ಡಿ ಅನ್ನಂತ ವ್ಯಕ್ತಿ ಅವ್ರೇನು MLA ಅಲ್ಲ, ಮಾಜಿ MLA ಅಲ್ಲ, ಯಾರು ಜನಪ್ರತಿನಿಧಿ ಅಲ್ಲ. ಅವ್ರಿಗೆ ಸರ್ಕಾರ ಸೆಕ್ಯೂರಿಟಿ ಕೊಡುತ್ತೆ, ಪೊಲೀಸು ಸೆಕ್ಯೂರಿಟಿ ಕೊಡುತ್ತೆ. ಬಿಹಾರ್ ತರ ಅವ್ರು ಗನ್ನುಗಳು ಹಿಡ್ಕೊಂಡು ಆಟ ಆಡ್ತಾರ, ಸಿನಿಮಾ ತರ ಓಡಾಡ್ತಾ ಇದಾರ. ಏನು ಸಿನಿಮಾ ತರ ಒಬ್ಬನು ಡೋರ್ ಓಪನ್ ಮಾಡ್ತಾನ, ಒಬ್ಬ ಡೋರಲ್ಲಿ ನಿಲ್ತಾನ, ಫೈರ್ ಮಾಡ್ತಾನ, ಡಮ 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 ಅಂತೇಳಿ ಅಷ್ಟೆಷ್ಟು ದೌರ್ಜನ್ಯ ಮಾಡಿದ್ರಿ. ಈಗ ಬಳ್ಳಾರಿನ ಭಸ್ಮ ಮಾಡ್ತಾ ಇದ್ದೆ. ಬಳ್ಳಾರಿ ಜನಾರ್ದನ್ ರೆಡ್ಡಿ ಅವ್ರ ಮೊನ್ನೆ ಸುಟ್ಟಾಗ್ತಿದ್ದಿ ಅಂದ್ರೆ ಅವರೆಲ್ಲ ಪ್ರೀ ಪ್ಲಾನ್ ಮಾಡಿಕೊಂಡಿರೋ ಕಾರಣ. ಯಾವ ರೀತಿ ಪ್ರೀ ಪ್ಲಾನ್ ಅಂದ್ರೆ ಪ್ಲಾನ್ ಆಯ್ಕೆ ಮಾಡ್ಕೊಂಡೆ ಏನು ಭರತ್ ರೆಡ್ಡಿ ಅವರು ಪೆಟ್ರೋಲ್ ಬಾಂಬ್ಗಳು ತಂದಾರೆ ಅನ್ನೋದು ಗೊತ್ತಿಲ್ಲ ರೀ, ನಮಗೆ ಗೊತ್ತಿಲ್ಲ ರೀ. ಆ ರೀತಿ ಮಹರ್ಷಿ ವಾಲ್ಮೀಕಿಯನ್ನ ನಿಮ್ಮ ಜಗಳದಲ್ಲಿ ಯಾಕೆ ತರ್ತೀರಿ? ನಾವು ಕೂಡ ಬರ್ತೀವಿ, ಬೇಕಾದ್ರೆ ನಾವು ಕೂಡ ಕರೀಲಿದ್ರೆ ಕೂಡ ಬೇಕಾದ್ರೆ ಮಹರ್ಷಿ ವಾಲ್ಮೀಕಿ ಅವ್ರ ಪುತ್ಲಿ ಅನಾವರಣ ಮಾಡಿ ನಾವು ಕೂಡ ಇರ್ತೀವ್ರಿ. ನಮಗೆ ನೋಡ್ರಿ, ನಾನು ಅವರು ಕಲ್ಚರ್ ಏನೇ ಇದ್ರು ಕೂಡ ಪರವಾಗಿಲ್ಲ, ಅವ್ರು ಏನೇ ಭಾಷೆಗಳನ್ನ ಬಳಸಿದ್ರು ಪರವಾಗಿಲ್ಲ. ನನ್ನ ಊರು ಏನಿದೆ ಶಾಂತಿಯುತವಾದಂತ ನಡಿಬೇಕು. ಅಮಾಯಕ ಇವತ್ತು ಸತ್ತೋದ ಯಾರು ರೆಸ್ಪಾನ್ಸಿಬಿಲಿಟಿ? ಅವ್ರು ಯಾರು ರೆಸ್ಪಾನ್ಸಿಬಿಲಿಟಿ ಹೇಳ್ರಲ್ಲ. ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜಿಂದ ಎಂಕ್ವೈರಿ ಮಾಡಿಸಿ. ಇಲ್ಲ, ನಿಮಗೆ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜಸ್ ಎಲ್ಲ ಮಾಡಕ್ಕಾಗಲ್ಲ ಅಂದ್ರೆ CBI ಕೊಡ್ರಲ್ಲ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.